ಹಾಯ್ ಹಲೋ ಗೈಸ್ ನಮಸ್ತೆ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಭಾವಿಸ್ತೇನೆ ನೋಡ್ರಿ. ಇವತ್ತು ಪರ್ಫೆಕ್ಟಾಗಿ ಪದರ ಚಪಾತಿ ಯಾವ ರೀತಿ ಮಾಡೋದು, ತುಂಬ ಮೃದುವಾಗಿ ಮತ್ತು ಕೆಲವೊಬ್ಬರಿಗೆ ಚಪಾತಿ ಉಬ್ಬಿ ಬರೋಂಗಿಲ್ಲ ತಂತಿರ್ತಿರಲ್ಲ, ಕಮೆಂಟ್ ಮೂಲಕ ತಿಳಿಸಿದ್ರಿ. ಚಪಾತಿ ಮಾಡಿ ತೋರಿಸತ್ತಂದ್ರಿ, ಅದಕ್ಕೆ ಚಪಾತಿ ಮಾಡಿ ತೋರಿಸ್ಲತ್ತೀನಿ ನೋಡ್ರಿ. ಈಗ ಪರ್ಫೆಕ್ಟಾಗಿ ಉಬ್ಬಿ ಬರುವಂಥ ಚಪಾತಿ ಅಷ್ಟೇ ಮೃದುವಾಗಿ 2 ದಿನ ಇಟ್ಟರು ಏನು ಸ್ಟೋರ್ ಮಾಡಿಟ್ರು ಏನೂ ಆಗೋಂಗಿಲ್ಲ. ಯಾವ ರೀತಿ ಟಿಪ್ಸ್ ಟ್ರಿಕ್ ಎಲ್ಲ ಹೇಳ್ಕೊಡ್ತೀನಿ ನೋಡ್ರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡ್ರಿ. ಈಗ ನೋಡ್ರಿ, ನಾವೊಂದು ಈ ಥರ ಪರಾತ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕೊಂಡೆ ನೋಡ್ರಿ. ಮ್ಯಾಗ ಗೋಧಿ ಹಿಟ್ಟು ಈ ಥರ ಜರಡಿ ಮಾಡ್ಕೊಂಡು ತೊಗೋಬೇಕ್ರಿ. ಇಲ್ಲಾಂದರೆ ಒಳಗೆ ಏನರೆ ಅದು ಹೊಟ್ಟು ಅಂತಾರಲ್ಲ ಅದು ಇರುತ್ತೆ. ಅದಕ್ಕೆ ಈ ಥರ ಜರಡಿ ಮಾಡ್ಕೊಂಡು ತೊಗೋಬೇಕ್ರಿ. ಇದೊಂಥರ ಕಾಮನಾಗಿ ನಿಮಗೆ ಗೊತ್ತಿರ್ತದೆ. ಗೊತ್ತಿರ್ಲಾರ್ದವ್ರಿಗೆ ಗೊತ್ತಿರ್ಲಿ ಅಂತ ತೋರಿಸ್ಲತ್ತೀನಿ ನೋಡ್ರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ನಮ್ಮೆಲ್ಲ ಕುಕ್ಕಿಂಗ್ ಚಾನಲ್ನಲ್ಲಿ ಎಲ್ಲ ಚೆಕ್ ಮಾಡಿರಿ. ಜಾಸ್ತಿ ಮಸಾಲೆ ಇಲ್ಲಾರ್ದೆ ರೆಸಿಪಿಗಳು ಮಾಡಿರ್ತೀನಿ ರೀ ನ್ಯಾಚುರಲಾಗಿ. ಅದಕ್ಕೆ ನೀವು ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಈಗ ನೋಡ್ರಿ, ಪರ್ಫೆಕ್ಟಾಗಿ ಚಪಾತಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ಈ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕೊಂಡು ಈ ಥರ ಕಲಿಸ್ತಾ ಬರ್ಬೇಕ್ರಿ. ನೀರು ಒಂದೇ ಸಲ ಜಾಸ್ತಿ ಹಾಕ್ಬಿಡ್ಬಾರ್ದು, ಸ್ವಲ್ಪನೇ ಹಾಕ್ಬೇಕ್ರಿ. ಒಂದೇ ಸಲ ನೀರು ಹಾಕ್ಬಿಟ್ರೆ ಚಪಾತಿ ಹಿಟ್ಟೆಲ್ಲ ಅದು ನೀರು ಆಗ್ಬಿಡುತ್ತೆ. ಒಂದು ಕಡೆ ಗಟ್ಟಿ ಒಂದು ಕಡೆ ನೀರು ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಬರಬೇಕು. ಸರಿಯಾಗಿ ಎಲ್ಲ ಮಿಕ್ಸ್ ಆಗಬೇಕದು. ಮತ್ತು ಸ್ವಲ್ಪನೇ ನೀರು ಹಾಕುತ್ತಾ ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು. ಚಪಾತಿ ಹಿಟ್ಟು ಯಾವ ರೀತಿ ನಾದಬೇಕಂತಂದು ಪೂರ ಪರ್ಫೆಕ್ಟಾಗಿ ತೋರಿಸೀನಿ ರೀ. ವಿಡಿಯೋಲ್ಲಿ ಸ್ಕಿಪ್ ಮಾಡಿದೆ ನೋಡ್ರಿ, ಪೂರ ಗೊತ್ತಾಗತ್ತೆ ನಿಮಗೆ. ಈಗ ನೋಡಿರಿ, ಮತ್ತು ಸ್ವಲ್ಪನೇ ಹಿಟ್ಟಿಗೆ ನೀರು ಹಾಕ್ತಾ ನಾದಬೇಕ್ರಿ. ಈಗ ನೋಡಿರಿ, ಈ ಚಪಾತಿ ಎಷ್ಟು ಜನಕ್ಕೆ ಆಗುತ್ತೆ ಅಂದರೆ ಒಂದು 8 ಜನಕ್ಕೆ ಆಗುವಷ್ಟು ಚಪಾತಿ ಹಿಟ್ಟು ತೊಗೊಂಡಿನಿ ರೀ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಅದಾರ ನೋಡಿ ತೊಗೋರಿ. ಯಾಕಂದ್ರೆ ಜಾಸ್ತಿ ಇದ್ದಿದ್ದೇ ತೋರಿಸ್ಲತ್ತೀನಿ. ಯಾಕಂದ್ರೆ ಫ್ಯಾಮ್ಲಿ ಒಳಗೆ ಒಂದು 5-6 ಜನರೇ ಇರ್ತಾರೆ ಕಂಪಲ್ಸರಿ. ಇಬ್ಬರೇ ಇದ್ದವ್ರಿಗೆ ಕಡಿಮೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ನೋಡಿರಿ, ಇದು ಸ್ವಲ್ಪನೇ ನೀರು ಹಾಕ್ತಾ ಈ ಥರ ಮೃದುವಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಮೃದುವಾಗಿ ನಾದೋದ್ರಿಂತ ಈ ಚಪಾತಿ ಹಿಟ್ಟು ಈ ಥರ ಸಾಫ್ಟಾಗಿ ನಾದ್ಕೋತ ಬರಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ, ಮತ್ತು ಕೈಗೆಲ್ಲ ಹತ್ತಿದ್ದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಅದಕ್ಕೂ ಕೈಗೆ ಉಜ್ಜಿಬಿಟ್ಟು ಅದರೊಳಗೆ ಸೇರಿಸ್ಕೊಂಡು ನಾದ್ಕೋಬೇಕಾಗತ್ತೆ ನೋಡ್ರಿ. ಈ ಥರ ಹಿಟ್ಟು ಮೆಥಡ್ ನಾದು ತೋರಿಸ್ಲತ್ತೀನಿ ನೋಡ್ರಿ ನಿಮಗೆ ಡಿಫ್ರೆಂಟಾಗಿ. ಯಾಕಂದ್ರೆ ಇದು ಚಪಾತಿ ಯಾವ ರೀತಿ ಮಾಡ್ತೀರಿ ಅಷ್ಟು ಮೃದುವಾಗಿ ಬರುತ್ತೆ. ಎಷ್ಟು ಚಂದ ಹಿಟ್ಟು ಕಲಿಸ್ತೀರಿ ನೀವು ಅಷ್ಟು ಚಂದ ಚಪಾತಿ ಬರುವಂಥ ಸಾಧ್ಯತೆ ಇರ್ತದೆ. ಅದರ ಸಲುವಾಗಿ ನೀವು ಚೆಂದಾಗಿ ಹಿಟ್ಟು ಕಲಿಸಿದ್ರೆ ಚೆಂದ ಮೃದುವಾಗಿ ಚಪಾತಿನ ಬಾಯಲ್ಲಿಟ್ಟರೆ ಕರಗುವಂಥ ಚಪಾತಿ ರೆಡಿ ಆಯ್ತು ನೋಡ್ರಿ. ಈ ಥರ ಕೈಗೆ ಹಿಟ್ಟು ಕಲಸಿ ಈಗ ನೋಡಿರಿ, ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮ್ಯಾಗ ಇದು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನೆನೆಲಿಕ್ಕೆ ಇಟ್ಬಿಡ್ರಿ. ನಿಮ್ಗೆ ಏನರ ಅರ್ಜೆಂಟ್ ಮಾಡೋದಿತ್ತಂದ್ರೆ ಅವಾಗೆ 15 ನಿಮಿಷ ಒಳಗೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಚಪಾತಿ ಹಿಟ್ಟು ಮೃದುವಾಗಿ ಯಾವ ರೀತಿ ಬಂದದಂದು ನಿಮಗೆ ನೋಡ್ಲತ್ತಿರ್ಬೋದು. ಈಗ ಜಾಸ್ತಿ ಗಟ್ಟಿಯಾಗೂ ಇಲ್ಲ, ಜಾಸ್ತಿ ಮೃದುವಾಗಿ ಇಲ್ಲ. ಈ ಥರ ಕೈಲೇ ಪ್ರೆಶ್ ಮಾಡಿದ್ರೆ ಮೆತ್ತಗನ್ನಿಸ್ಬೇಕು. ಈಗ ನೋಡಿರಿ, ಇದಕ್ಕೊಂದು ಲಾಸ್ಟ್ ನಾದ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ನಾದ್ಬಿಟ್ಟು ಈಗ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ರಿ ಇದಕ್ಕೆ ಸೈಡಿಗೆ. ಈಗ ನೋಡಿರಿ, 1 ಗಂಟೆ ಆಗೈತೆ ಅದು ನಾದಿಟ್ಬಿಟ್ಟು ಹಿಟ್ಟು ಹಂಚು ಕಾಯ್ಲಕ್ಕೆ ಇಟ್ಟು ನೋಡಿರಿ. ಈಗ ಚಪಾತಿ ಯಾವ ರೀತಿ ಮಾಡೋದಂದು ತೋರಿಸ್ಲತ್ತೀನಿ ನೋಡಿರಿ. ಹಂಚು ಈ ಕಡೆ ಚಪಾತಿ ಮಾಡೋ ಟೈಮ್ದಾಗ ಆ ಕಡೆ ಹಂಚು ಗ್ಯಾಸ್ ಮ್ಯಾಗೆ ಕಾಯ್ಲಕ್ಕೆ ಇಡಬೇಕಾಗ್ತದೆ. ಒಂದೇ ಸಲ ಆವಾಗೆ ಚಪಾತಿ ಆಗಿಂದ ನೀವು ಹಂಚು ಏನ್ರಿ ಇಟ್ಟು ಸ್ಟಾರ್ಟ್ ಮಾಡಿಬಿಟ್ರಿ ಗ್ಯಾಸ್ ಅಂದ್ರೆ ಹಂಚು ಸರಿಯಾಗಿ ಕಾಯ್ದಿರಲ್ಲ. ಅದಕ್ಕೆ ಈಗ ನೋಡಿರಿ, ಈಗ 1 ಗಂಟೆ ಆಗೈತಿ. ಹಿಟ್ಟು ಹೆಂಗಾಗೈತಿ ನೋಡಿರಿ, ಈಗ ಮೃದುವಾಗಿ ಈ ಥರ ನೋಡಿರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಹಿಟ್ಟು ತೊಗೊಂಡು ಈ ಹಂಚಿಗೆ ಸ್ವಲ್ಪ ಈ ಥರ ಸವರೋದ್ರಿಂತ ಚಪಾತಿ ಎಲ್ಲಿ ಹತ್ಕೊಳ್ಳೋಂಗಿಲ್ಲ ಮತ್ತು ಮೃದುವಾಗಿ ಬರ್ತಾವೆ, ಸಾಫ್ಟಾಗಿ ಬರ್ತವೆ ಅನ್ನೋ ಕಾರಣದಿಂದ ಈ ಥರ ಮಾಡತ್ತೀನಿ ನೋಡಿರಿ. ನಡಬರ್ಕ್ ಹಿಡಿಬೇಕ್ರಿ ಅದು. ಈಗೇನು ಚಪಾತಿ ಹಿಟ್ಟು ತೊಗೊಂಡಿರ್ತಿರಲ್ಲ ಅದರ ನಡುವೆ ಈ ಥರ ಕೈ ಇಟ್ಟು ಹಿಡಿದು ಸುಟ್ಕೊಂಡ್ಬಿಟ್ರಿ. ಮತ್ತು ಹುಷಾರಾಗಿ ಮಾಡಬೇಕು. ನೀವು ಬೇಕಂದರೆ ಮಾಡ್ಬೋದು, ಬೇಡಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ನೋಡಿರಿ, ಚಪಾತಿ ಹಿಟ್ಟು ಈ ಥರ ಚೆಂದಾಗಿ ಮತ್ತು ಒಂದು ಸಲ ನಾದ್ಕೋಬೇಕ್ರಿ. ಈಗ
ಲಾಸ್ಟ್ ಚಪಾತಿ ಮಾಡುವಂಥ ಮೂಮೆಂಟ್ದಾಗ. ಈಗ ನೋಡಿರಿ ನಿಮ್ಗೆ ಎಷ್ಟು ಪ್ರಮಾಣದಾಗ ಬೇಕು, ಎಷ್ಟು ಸೈಜಲ್ಲಿ ಬೇಕು ಅಷ್ಟಿಷ್ಟು ಉಂಡೆಗಳಾಗಿ ಮಾಡ್ಕೋಬೇಕ್ರಿ. ಇದು 2 ಪದರಿನ ಚಪಾತಿ ತೋರಿಸ್ಲತ್ತೀನಿ ನೋಡಿರಿ ನಿಮಗೆ ನಾನು ಯಾವ ರೀತಿ ಮಾಡೋದು ತಂದು 2 ಪದರಿನ ಚಪಾತಿ. ಈಗ ನೋಡಿರಿ ಹಿಟ್ಟು ಬೇಕೇ ರೀ ಇದಕ್ಕೆ. ಹಿಟ್ಟು ಇರ್ಲಿಕ್ಕಂದ್ರೆ ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲ ಚಪಾತಿ. ನೀವು ಹಾಗೆ ಬೇಕಂದ್ರು ಚಪಾತಿ ಮಣಿ ಇರ್ತದಲ್ಲ, ಅದು ಚಪಾತಿ ತಗಡು ಅಂತಾರಲ್ಲ, ಅದ್ರ ಮ್ಯಾಗ ಮಾಡ್ಕೋಬೋದು. ಈಗ ನೋಡಿರಿ ಸೈಡಿಗೆ ಈ ಥರ ಒಂದು ಬಟ್ಲೊಳಗೆ ಎಣ್ಣೆ ಹಾಕ್ಕೊಂಡೀನಿ ನೋಡಿರಿ. ಒಂದು ಪ್ಲೇಟ್ ಒಳಗೆ ಎಣ್ಣೆ ಸೈಡಿಗೆ ತೊಗೊಂಡಿನಿ ರೀ. ಈ ಥರ ಪ್ಲೇಟ್ ಒಳಗೆ ಎಣ್ಣೆ ತೊಗೊಳೋದಿಂತ್ರ ನಿಮಗೆ ಚಪಾತಿ ಮಾಡ್ಲಿಕ್ಕೆ ಈಜಿ ಆಗುತ್ತೆ ಮತ್ತು ಎಣ್ಣೆನೂ ಕಡಿಮೆ ಹೋಗುತ್ತೆ ಅನ್ನೋ ಕಾರಣದಿಂದ ಅದ್ರೊಳಗೆ ತೊಗೊಂಡಿನಿ ನೋಡಿರಿ. ಈಗ ನೋಡಿರಿ ಅದು 2 ಉಳ್ಳಿ ಮಾಡಿಂದ ಅದಕ್ಕೆ ಆಚೆ ಕಡೆ ಈಚೆ ಕಡೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಡಬರ್ಕೆ ಹಿಟ್ಟು ಹಾಕ್ಬಿಟ್ಟು ಅದನ್ನು ಮತ್ತು ಕ್ಲೋಸ್ ಮಾಡಿಬಿಟ್ಟು ಈಗ ನೋಡಿರಿ ಸ್ವಲ್ಪ ಮತ್ತು ಹಿಟ್ಟು ಹಚ್ಕೊಂಡ್ಬಿಟ್ಟು ಈ ಥರ ತೀಡ್ಕೊತ ಬರ್ಬೇಕು ನೋಡಿರಿ. ನೋಡಿರಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ತಂದು ತೋರಿಸ್ಲತ್ತೀನಿ ರೀ. ಈ ಥರ ಸೈಡಿಗೆ ತಿಡ್ಕೊತ ಬರಬೇಕು. ಆ ಕಡೆ ಹಾಗೆ ಹಂಚು ಕೈಲಕ್ಕೆ ಇರ್ಬೇಕು ರೀ. ಅಂದರೆ ಚಪಾತಿ ಮೃದುವಾಗಿ ಮತ್ತು ಡಿಫ್ರೆಂಟಾಗಿ ಪದರ ಚಪಾತಿ ರೆಡಿ ಆತ ನೋಡಿರಿ. ಇವು ಚಪಾತಿ ನೋಡಿರಿ ಅಷ್ಟೇ ತೆಳುವಾಗಿ ಬರ್ತಾವೆ, ಅಷ್ಟೇ ಮೃದುವಾಗಿ ಭಾಳ ಮಸ್ತ್ ಬರ್ತಾವೆ ರೀ. ಇದನ್ನು ನೋಡಿರಿ ಈಗ ಲಾಸ್ಟ್ ಮುಗೀತು ನೋಡಿರಿ. ಈಗ ಲಾಸ್ಟಿಗೆ ತಿದ್ಲತ್ತೀನಿ ಸೈಡಿಗೆಲ್ಲ ದಂಡಿ ತಿದ್ದಿ ಈಗ ಇದು ಬೇಯಿಸ್ಕೋಬೇಕಾಗದಂಥ ಟೈಮ್ ನೋಡಿರಿ. ಈಗ ಬೇಯಿಸ್ಕೋಬೇಕ್ರಿ. ಇನ್ನು ಆ ಕಡೆ ಹಂಚು ಕೈದೈತಿ, ಹಂಚು ಮ್ಯಾಗ ಚಪಾತಿ ಹಾಕೊಳ್ಳೋದು ನೋಡಿರಿ. ಚಪಾತಿ ಹಾಕುವಾಗ ಭಯ ಇರಬಾರ್ದು. ಚಪಾತಿ ಹಂಚೊಳಗೆ ಹಾಕುವಾಗ ಭಯ ಇದ್ದರೆ ಅದು ಹರಿದು ಬಿಡ್ತಾವೆ ರೀ ಚಪಾತಿ. ಈ ಥರ ಸರಿಯಾಗಿ ಅಂಜಿಕೆ ಇಲ್ಲ ರೀ, ಈ ಥರ ಹಾಕೋಬೇಕು ರೀ. ಈಗ ನೋಡಿರಿ ಮ್ಯಾಲ ಸ್ವಲ್ಪ ಎಣ್ಣೆ ಸವ್ರ್ಕೊಂಡು ಮತ್ತೊಂದು ಸಲ ಈ ಥರ ಹೊಳ್ಳಿ ಹಾಕೋಬೇಕು ರೀ. ನೀವು ನೋಡ್ತಿರ್ಬೋದು ಚಪಾತಿ ಯಾವ ರೀತಿ ಬರತ್ತದ ತಂದು. ಮದುವೆ ಮನೆಯೊಳಗೆಲ್ಲ ಇರ್ತಾವಲ್ಲ, ಸಿಗ್ತಾವಲ್ಲ ಚಪಾತಿ, ಅದೇ ರೀತಿಯೇ ಚಪಾತಿ ಬರ್ಲಾತ್ತವ್ರಿ ಇವು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತದೆ. ಒಂದು ಸಲ ಮಾಡ್ಕೊಂಡು ತಿಂದು ನೋಡಿರಿ ನೀವು, ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ. ಇದು ಚಪಾತಿ ಹಿಟ್ಟು ಚಲೋ ಚಪಾತಿ ಹಿಟ್ಟು ಐತ್ರಿ. ಇದು ಅಂಗಡಿ ಒಳಗೆಲ್ಲ ಸಿಗ್ತದಲ್ಲ, ಅದು ಅಲ್ಲ. ನಾವು ಈಗ ಗೋಧಿ ತೊಗೊಂಡು ಬೀಸ್ಕೊಂಬಂದಂಥ ಹಿಟ್ಟು ಐತೆ ನೋಡಿರಿ ಇದು. ಮತ್ತು ಇನ್ನೊಂದು ಸಲ ತೋರಿಸ್ತೀನಿ ನೋಡಿರಿ ನಿಮಗೆ ಗೊತ್ತಾಗ್ಲಿಕ್ಕಂದ್ರೆ. ಮತ್ತು ಅದೇ ರೀತಿಯೇ 2 ಉಳ್ಳೆ ಮಾಡ್ಕೋಬೇಕು. 2 ಚಂದ ಉಳ್ಳ ಮಾಡ್ಕೊಂಡು ಅದಕ್ಕೆ ಹಿಟ್ಟು ಹಚ್ಕೋಬೇಕು 2 ಸೈಡ. ಹಿಟ್ಟು ಹಚ್ಕೊಂಡ್ಬಿಟ್ಟು 2 ಸ್ವಲ್ಪ ತಿಡ್ಕೋಬೇಕು. 2 ಸ್ವಲ್ಪ ತಿಡ್ಕೊಂಡ ನಂತರ ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಅವೆಲ್ಲ ಇರ್ತಾವಲ್ಲ ಉಳ್ಳಿಗಳು, ಅದಕ್ಕೆ ಸ್ವಲ್ಪ ನಡ್ಬರ್ಕ ಹಿಟ್ಟು ಹಾಕ್ಕೊಂಡ್ಬಿಟ್ಟು 2 ಸೈಡ್ ಎಣ್ಣೆ ಹಚ್ಚೋದು, ಒಂದು ಕಡೆ ಹಿಟ್ಟು ಹಾಕಬೇಕು, ಒಂದು ಕಡೆ ಹಿಟ್ಟು ಹಾಕಬಾರ್ದು. ಈ ಥರ ಮತ್ತೆ ಹಿಟ್ಟು ಹಚ್ಕೊಂಡ್ಬಿಟ್ಟು ತೀಡ್ಬಿಟ್ಟು ಈಗ ನೋಡಿದ್ರೆ ಗೊತ್ತಾಗ್ಲತ್ತದ ನಿಮಗೆ. ಈಗ ಚಪಾತಿ ಹಿಟ್ಟು ನಾವು ಎಷ್ಟು ಚಂದ ಕಲಿಸ್ತೇವೆ ನೋಡಿರಿ, ಅಷ್ಟು ಚಂದ ಚಪಾತಿ ಬರ್ತಾವೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು. ಎಷ್ಟು ಮೃದುವಾಗಿ ಮತ್ತು ಸಾಫ್ಟಾಗಿ ಹಿಟ್ಟು ಇರ್ತದಲ್ಲ, ಅಷ್ಟು ಚಂದ ಬರ್ತದೆ ಚಪಾತಿ. ಇದು ನೋಡಿರಿ ದಂಡಿಗೆ ಸೈಡಿಗೆಲ್ಲ ಈ ಥರ ತಿದ್ಕೋಬೇಕ್ರಿ ಚಪಾತಿ. ಸೈಡಿಗೆ ತಿದ್ದುದಿಂದ್ರೆ ಚಪಾತಿ ಚಂದ ಬರ್ತಾವೆ ಅನ್ನೋ ಕಾರಣದಿಂದ. ಸೈಡಿಗೆಲ್ಲ ದಪ್ಪ ಬಿದ್ದುಬಿಟ್ರೆ ತಿನ್ನೋರಿಗೆ ಟೇಸ್ಟ್ ಹತ್ತಂಗಿಲ್ಲ ರೀ ಚಪಾತಿ, ಅದ್ರ ಸಲುವಾಗಿ. ಈಗ ನೋಡಿರಿ ಎಲ್ಲ ಸೈಡಿಗೆ ಈ ಥರ ತಿದ್ಕೋಬೇಕ್ರಿ. ಆ ಥರ ಸೈಡಿಗೆಲ್ಲ ತಿದ್ದುದಿಂದ್ರೆ ಚಪಾತಿ ಮೃದುವಾಗಿ ತೆಳುವಾಗಿ ಬರ್ತಾವೆ. ಮತ್ತೊಂದು ಸಲ ತೋರಿಸ್ತೀನಿ ನೋಡಿರಿ ಈಗ ಯಾವ ರೀತಿ ಬೇಯಿಸ್ಬೇಕು ಮತ್ತು ಯಾವ ರೀತಿ ಹಾಕ್ಬೇಕು ಅನ್ನೋದು ಚಪಾತಿನ. ಭಯ ಬಿಡಿ, ಆರಾಮಾಗಿ ಹಾಕಿ. ಇವಾಗ ನೋಡಿರಿ ಇದಕ್ಕೆ ಸ್ವಲ್ಪ ಮ್ಯಾಗ ಎಣ್ಣೆ ಮತ್ತು ಅದೇ ರೀತಿ ಮೆಥಡೊಳಗೆ ಎಣ್ಣೆ ಮ್ಯಾಗ ಸವ್ರ್ಬಿಟ್ಟು ಮತ್ತೊಂದು ಸಲ ಹೊಳ್ಳಿ ಸಾಕ್ಬೇಕ್ರಿ. ಇದು ಈಗ ಹೊಳ್ಳಿ ಸಾಕಬೇಕು. ಮತ್ತು ಈ ಥರ ಉಬ್ಬಿ ಬರ್ತಾವೆ ನೋಡಿರಿ ಚಪಾತಿ. ನೀವು ನಮ್ಮ ಚಪಾತಿ ವಿಡಿಯೋ ಹ್ಯಾಂಗೆ ಇಷ್ಟ ಆಗಿತ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಏನಾರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ನೋಡಿರಿ ಇದು ಚೆಂದಾಗಿ ಆ ಕಡೆ ಈ ಕಡೆ ಎಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಬೇಯಿಸ್ಕೋಬೇಕ್ರಿ. ಇದು ಚಪಾತಿ ಹಸಿ ಇದ್ದು ಅಂದ್ರೆ ಟೇಸ್ಟ್ ಹತ್ತಂಗಿಲ್ಲ, ಅದ್ರ ಸಲುವಾಗಿ
ಈ ಥರ ಚಪಾತಿ ಒಂದು ಸಲ ಮಾಡ್ಕೊತೀನಿ ನೋಡಿರಿ. ಮಕ್ಳಿಗೆ ಟಿಫನ್ ಕಡ್ಲಕ್ಕ ದೊಡ್ಡವ್ರು ಹಿಡಿದು ಸಣ್ಣವ್ರ ತನಕನೂ ಇಷ್ಟ ಆಗುವಂಥ ಚಪಾತಿ ವಿಡಿಯೋ ಐತ್ರಿ ಇದು. ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ, ಪೂರ ಸಂಪೂರ್ಣವಾಗಿ ತೋರಿಸ್ತೀನಿ. ಈಗ ನೋಡಿರಿ, ಇದು ಈಗ ಹಂಚೊಳಗೆ ಈ ಥರ ಬಯಸೋದಿಂತ್ರ ಏನಾಗ್ಬಿಡ್ತದು, ಅವು ಪದರ್ ಬಿಚ್ಕೊಂಡ್ಬಿಡ್ತಾವೆ ನೋಡಿರಿ. ಪದರ್ ಬಿಚ್ಚಲತ್ತ ನೋಡಿರಿ, ನೋಡಿದ್ರೆ ಗೊತ್ತಾಗ್ತಿರ್ಬೋದು. ಇಲ್ಲಿ ಎಲ್ಲ ಸಪ್ರೇಟಾಗಿ ಆಗ್ಲತ್ತ ನೋಡಿರಿ ಪದರ. ಇದು ಮಕ್ಕಳಿಗೆ ಟಿಫನ್ ಕಟ್ಲಕ್ಕ ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲರಿಗೆ ಇಷ್ಟ ಆಗುವಂಥ ಮೃದುವಾದ ಚಪಾತಿ ರೀ. ಮತ್ತು ಈಗ ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಿಡಿದ್ಬಿಟ್ರೆ ಸಪ್ರೇಟಾಗಿ ಬಂದ್ಬಿಡ್ತಾವೆ ರೀ ಚಪಾತಿ. ಈಗ ನೋಡಿರಿ, 4 ಅಥವಾ ನೀವು 4 ಪದರಿಂದ ಚಪಾತಿನೂ ಮಾಡ್ಕೋಬೋದು. 4 ಪದರಿಂದ ಮಾಡ್ಕೋಬೋದು. 4 ಪದರಗಳು ಅವು ಉಚ್ತಾವು. ಮತ್ತು ಚಲೋ ಮೆಥಡ್ ಒಳಗೆ ಮಾಡ್ಕೊಂಬಿಟ್ರೆ ಅದೇ ರೀತಿಯೇ ಬರ್ತಾವೆ ನೋಡಿರಿ. ಈಗ ನೋಡಿರಿ, ಮತ್ತೊಂದು ಸಲ ತೋರಿಸ್ಲತ್ತೀನಿ ನಿಮ್ಗೆ. 2 ಉಳ್ಳಿ ಮಾಡ್ಕೋಬೇಕು. ಅವು ಸರಿಯಾಗಿ ಈ ಥರ ತಿದ್ಕೋಬೇಕು. ಒಂದಕ್ಕೆ ಎಣ್ಣೆ ಎರಡಕ್ಕೂ ಎಣ್ಣೆ ಹಚ್ಚಬೇಕು. ಒಂದಕ್ಕೆ ಹಿಟ್ಟು ಹಾಕಬೇಕು, ಒಂದಕ್ಕೆ ಹಿಟ್ಟು ಹಾಕ್ಬಾರ್ದು ನೋಡಿರಿ. ನೆನಪಲ್ಲಿ ಇಟ್ಕೊಳ್ಳಿ, ಒಂದಕ್ಕೆ ಹಿಟ್ಟು ಹಾಕಬೇಕು, ಒಂದಕ್ಕೆ ಹಿಟ್ಟು ಹಾಕ್ಬಾರ್ದು. ಈ ಥರ ಮತ್ತು ಕೈದಿಂದ ಪ್ರೆಶ್ ಮಾಡಿಬಿಟ್ಟು ಮ್ಯಾಗೆ ಮತ್ತು ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಈಗ ಹಿಟ್ಟು ಹಚ್ಕೊಂಬಿಟ್ಟು ಈಗ ಸರಿಯಾಗಿ ತಿಡ್ಕೋಬೇಕು ನೋಡಿರಿ. ಇದು ಈ ಥರ ಸರಿಯಾಗಿ ತಿಡ್ಬೇಕು ನೋಡಿರಿ. ಲಾಸ್ಟ್ ಇದೊಂದು ಚಪಾತಿ ತೋರಿಸ್ಬಿಡ್ತೀನಿ ರೀ, ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಇದೇ ಥರ ಆರಾಮಾಗಿ ಫಸ್ಟ್ ಟೈಮ್ ಚಪಾತಿ ಮಾಡೋರಿದ್ದರೂ ಕೂಡ ಈ ವಿಡಿಯೋ ನೋಡಿ ಚಪಾತಿನ ನೀವು ನಮಗಿಂತ ಪರ್ಫೆಕ್ಟಾಗಿ ಮಾಡ್ಬೋದು ನೋಡಿರಿ. ನೀವು ಭಾಳ ಬಾರಿ ಚಪಾತಿನ ನೀವು ಮನೆಯಲ್ಲೇ ರೆಡಿ ಮಾಡ್ಬೋದು. ಚಪಾತಿ ಬರೋರಿಗೆಲ್ಲ ಕಾಮನ್ನು, ಚಪಾತಿ ಬರಲಾರ್ದವ್ರಿಗೆ ಗೊತ್ತಿರಲಿ ಅಂತ ತಂದು ಈ ವಿಡಿಯೋ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿದರು ಚಪಾತಿ ವಿಡಿಯೋ ಹಾಕ್ರಿ ತಂದು. ಅದ್ರ ಸಲುವಾಗಿ ನಾನು ಚಪಾತಿ ವಿಡಿಯೋ ಮಾಡಿ ಅವ್ರ ಸಲುವಾಗಿ ನಾನು ಹಾಕಿದ್ದೀನಿ ನೋಡಿರಿ. ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಕಮೆಂಟ್ ಮೂಲಕ ತಿಳಿಸ್ರಿ, ನಾನು ನಿಮಗೆ ಆ ರೆಸಿಪಿಗಳನ್ನು ಹಾಕ್ತೀನಿ ನೋಡಿರಿ. ಈಗ ನೋಡಿರಿ, ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಇದು ಹಂಚೊಳಗೆ ಹಾಕೋಬೇಕ್ರಿ. ಈಗ ಬಯಸ್ಕೋಬೇಕಲ್ಲ, ಮೊದಲು ತೋರಿಸಿದೆ ನೋಡಿರಿ ಅದೇ ಮೆಥಡ್ ಒಳಗೆ ಈ ಚಪಾತಿನೂ ಬಯಸ್ಕೊಂಬಿಟ್ಟು ನೋಡಿರಿ. ನಿಮಗೆ ಗೊತ್ತಾಗಲಿ ಅನ್ನೋ ಸಲುವಾಗಿ ತೋರಿಸ್ಲತ್ತೀನಿ ರೀ. ಚಪಾತಿ ಪದರ ಕಡೆ ಕಾತ ನೋಡಿರಿ ಇವು. ಈಗ ಚಪಾತಿ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ತಿಳಿದತ್ತ ಅಂದ್ಕೊಳತ್ತೀನಿ ನೋಡಿರಿ. ಮತ್ತೇನಾರು ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನನ್ನೆಲ್ಲ ರೆಸಿಪಿಗಳನ್ನು ಹೋಗಿ ಚೆಕ್ ಮಾಡಿರಿ. ಭಾಳ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ಹೇಳ್ತೀನಿ ರೀ. ಈಗ ನೋಡಿರಿ, ಈಗ ಈ ಚಪಾತಿ ಈ ಥರ ನೋಡಿರಿ ಪದರ ಉಚ್ಲತ್ತದ. ಒಂದು ಸಲ ನಿಮ್ಮ ಫ್ಯಾಮ್ಲಿಯವರಿಗೆ ಈ ಥರ ಮಾಡಿ ಕೊಟ್ಬಿಡ್ರಿ. ಇದೇ ಥರನೇ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ ರೀ. ಜಾಸ್ತಿ ಬರೀ ಎಣ್ಣೆ ಒಳಗೂ ಮಾಡಿದ್ರೆ ಚಪಾತಿ ಹೆಲ್ತ್ ಸರಿಯಾಗಿರೋಂಗಿಲ್ಲ. ಇದಕ್ಕೆ ನೋಡಿರಿ ತೋರಿಸಿನಿ ಈ ಥರ ಚಪಾತಿ. ನಮ್ಮ ಚಪಾತಿ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್. ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್.